ಪವನೋಸ್ಮಾಕಂ ಆಚಾರ್ಯಾನಿ ಚ ಭಾರತೀ ದೇವೋ ನಾರಾಯಣ ಶ್ರೀಶಃ ದೇವಿ ಮಂಗಲದೇವತಾ. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಲಂ ವಿಮಲಂ ಪರಂ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಪ್ರತಿದಿನ ನಾನು ಬಿತ್ತರಿಸ್ತಾ ಇದ್ದೇವೆ. 30ರಿಂದ 7 ದಿನಗಳ ಮಧ್ವಾಚಾರ್ಯರ ಸಪ್ತಶತಮಾನೋತ್ಸವದಲ್ಲಿ ಎಲ್ಲ ಭಕ್ತರು ಅಭಿಮಾನಿಗಳು ಆಗಮಿಸಿ ಆ ಉತ್ಸವವನ್ನು ಯಶಸ್ವಿಗೊಳಿಸಿ ಆಚಾರ್ಯರ ಭಕ್ತಿ ಸಿದ್ಧಾಂತದ ಸಂದೇಶವನ್ನು ಎಲ್ಲರೂ ಕೂಡ ಗ್ರಹಣ ಮಾಡಿ ಅದರಿಂದ ಸ್ಫೂರ್ತಿಯನ್ನು ಪಡೆಯಬೇಕು. ಅದಕ್ಕಾಗಿ ಭಕ್ತರು, ಪುರುಷರು, ಮಹಿಳೆಯರು ಎಲ್ಲರೂ ಕೂಡ ಆಗಮಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಪ್ರತಿನಿತ್ಯ ಬೆಳಗ್ಗೆ 9 ಗಂಟೆಯಿಂದ 9:30ರವರೆಗೆ ವಾಯುಸ್ಥಿತಿ ಪಾರಾಯಣ ಸಾಮೂಹಿಕ, ಮಹಿಳೆಯರಿಂದ ಮಧ್ವ ನಾಮ ಪಾರಾಯಣ ಪ್ರತಿದಿನ ನಡೆಯುತ್ತದೆ. ಇಷ್ಟವರೆಗೆ ತಮ್ಮ ತಮ್ಮ ಮನೆಯಲ್ಲಿ ಮಾಡಿದ ಈ ಪಾರಾಯಣವನ್ನು 30ರಿಂದ 5ರವರೆಗೆ ತಮಗೆ ಅನುಕೂಲವಾದ ದಿನದಲ್ಲಿ ಆಗಮಿಸಿ ಆವತ್ತು ಸಮರ್ಪಣೆ ಮಾಡಬಹುದು. ಮಧ್ವಾಚಾರ್ಯರಿಗೂ ಕೃಷ್ಣನಿಗೂ ಸಮರ್ಪಣೆ ಮಾಡಬಹುದು. 30ರಿಂದ 5ನೇ ತಾರೀಕಿನವರೆಗೆ ಆ ಸಮರ್ಪಣಾ ಕಾರ್ಯ ಪ್ರತಿದಿನ. ಎಲ್ಲರೂ ಒಂದೇ ದಿವಸದಲ್ಲಿ ಬರಲಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ. ಅದಕ್ಕಾಗಿ 6 ದಿನಗಳಲ್ಲಿ ಅನುಕೂಲವಾದ ದಿನದಲ್ಲಿ ಅವರು ವೈಯಕ್ತಿಕವಾಗಿ ಸಾಮೂಹಿಕವಾಗಿ ಬಂದು ಕೃಷ್ಣನ ಪ್ರಸಾದವನ್ನು ಸ್ವೀಕಾರ ಮಾಡಿ ಕೃಷ್ಣನಲ್ಲಿ ತಮ್ಮ ಪಾರಾಯಣವನ್ನು ಎಷ್ಟೇ ಪಾರಾಯಣ ಮಾಡಲಿ, ಅಲ್ಲಿ ಪಾರಾಯಣ ಮಾಡಲಿಕ್ಕೆ ಆಗದಿದ್ದರೂ ಇಲ್ಲಿ ಬಂದು ಕೂಡ ಪಾರಾಯಣ ಮಾಡಬಹುದು. ತಾವು ಮಾಡಿದ ಪಾರಾಯಣವನ್ನು ಮಧ್ವಾಚಾರ್ಯರಿಗೆ ಸಮರ್ಪಿಸಬೇಕು. ಅದಕ್ಕಾಗಿ 30ರಿಂದ 5ರವರೆಗೆ ಪ್ರತಿದಿನ ಬೆಳಗ್ಗೆ ಅರ್ಧ ಗಂಟೆ ಈ ಪಾರಾಯಣ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಆಮೇಲೆ ಉಪನ್ಯಾಸಗಳು, ಭಜನೆ ಮುಂತಾದ ಕಾರ್ಯಕ್ರಮ ಪ್ರತಿದಿನ ನಡೆಯಲಿದೆ. 3, 4, 2 ದಿವಸ ವಿದ್ಯಾರ್ಥಿಗಳ ಸುಧಾ ಪರೀಕ್ಷೆ. ಅದೇ ದಿನ ಉತ್ತರಾಧೀಶಿಗಳವರು ಆಗಮಿಸ್ತಾರೆ 3, 4. ಆವತ್ತು ಸುಧಾ ತತ್ವಜ್ಞಾನ ಸಮ್ಮೇಳನದ ಉದ್ಘಾಟನೆ ಸಂಜೆ 5 ಗಂಟೆಗೆ ಮಧ್ವಾಚಾರ್ಯರ ತತ್ವಜ್ಞಾನ ಸಮ್ಮೇಳನದ ಉದ್ಘಾಟನೆ. ಮರುದಿವಸ ಇಡೀ ದಿನ ಆ ಸಮ್ಮೇಳನದ ಕಾರ್ಯಕಲಾಪ ನಡೀತಾ ಇದೆ. ಸುಧಾ ಪರೀಕ್ಷೆಯೂ ಕೂಡ ನಡೀತದೆ. ಮತ್ತು ತತ್ವಜ್ಞಾನದ ಸಮ್ಮೇಳನ ಉದ್ಘಾಟನೆ 3ನೇ ತಾರೀಕು ಸಂಜೆ ನಡೆಯಲಿದೆ. ವಿದ್ಯಾಸಿಂಹಾಚಾರ್ಯರು, ಬನ್ನಂಜೆ ಗೋವಿಂದಾಚಾರ್ಯರು, ಹರಿದಾಸ ಭಟ್ಟರು ಮುಂತಾದ ವಿದ್ವಾಂಸರಿಂದ ಉಪನ್ಯಾಸಗಳು ಕೂಡ ಪ್ರತಿದಿನ ನಡೆಯಲಿದೆ. ಪ್ರಭಂಜನಾಚಾರ್ಯರದ್ದು ಉಪನ್ಯಾಸ, ಎಲ್ಲರದ್ದು ಕೂಡ ಉಪನ್ಯಾಸ, ಬೇರೆ ಬೇರೆ ವಿದ್ವಾಂಸರ ಉಪನ್ಯಾಸ ಪ್ರತಿದಿನ ಬೆಳಗ್ಗೆ ಮತ್ತು ಸಾಯಂಕಾಲ ಉಪನ್ಯಾಸ ಕಾರ್ಯಕ್ರಮಗಳು ನಡೆಯಲಿದೆ. 3, 4 ಮಾಧವ ತತ್ವಜ್ಞಾನ ಸಮ್ಮೇಳನ, 5, 6 ಮಧ್ವನವಮಿ ಮಹೋತ್ಸವ, 6ಕ್ಕೆ ಸುಧಾಮಂಗಳ. 3, 4ರಲ್ಲಿ ಉತ್ತರಾದಿ ಶ್ರೀಪಾದಂಗಳವರು ಆಗಮಿಸಿ ಆ ಕಾರ್ಯಕಲಾಪವನ್ನು ನಡೆಸಿಕೊಡ್ತಾರೆ. 5, 6 ಮಂತ್ರಾಲಯದ ಸ್ವಾಮಿಗಳು ಆಗಮಿಸಿ ಆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ. ಅಷ್ಟಮಠಾಧೀಶರು ಕೆಲವರು ಕೊನೆಯ ದಿನದಲ್ಲಿ ಎಲ್ಲರೂ ಇರ್ತಾರೆ, ಹೆಚ್ಚು ಸಂಖ್ಯೆಯಲ್ಲಿ ಇರ್ತಾರೆ. ಬೇರೆ ಬೇರೆ ದಿವಸದಲ್ಲಿ ಕೂಡ ಅಷ್ಟಮಠಾಧೀಶರು, ಬೇರೆ ಬೇರೆ ಮಠಾಧಿಪತಿಗಳು ಬಂದು ಅಧ್ಯಕ್ಷತೆ ವಹಿಸಿ ಕಾರ್ಯಕ್ರಮವನ್ನು ನಡೆಸ್ತಾರೆ. ಮುಳುಬಾಗಿಲು ಮಠಾಧೀಶರು ಮತ್ತು ಮಾಧವ ತೀರ್ಥ ಮಠದ ಅಧಿಪತಿಗಳು ಆಗಮಿಸಲಿದ್ದಾರೆ. ಅದರಂತೆ ಕಣ್ಣು ಮಠದ ಸ್ವಾಮೀಜಿಯವರು ಕೂಡ ಆಗಮಿಸ್ತಾರೆ. ಮತ್ತು ಸುಬ್ರಹ್ಮಣ್ಯ ಮಠಾಧೀಶರು ಆಗಮಿಸಲಿದ್ದಾರೆ.
ಭೀಮನಕಟ್ಟೆ ಮಠದ ಸ್ವಾಮೀಜಿಯವರು ಆಗಮಿಸಿದ್ದಾರೆ. ಈಗ ಅನೇಕ ಮಠಾಧಿಪತಿಗಳು ಮತ್ತು ನಮ್ಮ ಶಿಷ್ಯರಾದ ವಿಶ್ವನಂದನ ತೀರ್ಥರು, ವಿಶ್ವಭೂಷಣ ತೀರ್ಥರು, ವಿಶ್ವಮುನಿಪ್ರಿಯರು ಮತ್ತು ಬನ್ನಂಜೆ ರಾಘವೇಂದ್ರ ಸ್ವಾಮಿಗಳು ಇವರೆಲ್ಲರೂ ಕೂಡ ಆಗಮಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಅನೇಕ ಮಠಾಧೀಶರ ಸಮ್ಮೇಳನ, ಪಂಡಿತರ ಭಾಷಣ, ರಾತ್ರಿಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ, ಮಧ್ಯಾಹ್ನದಲ್ಲಿ ದೊಡ್ಡ ಆಚಾರ್ಯರ ಉತ್ಸವ, ಮೆರವಣಿಗೆ, ಶೋಭಾಯಾತ್ರೆ ಮಧ್ಯಾಹ್ನದಲ್ಲಿ ಮತ್ತು ಸುಧಾ ಮಂಗಳ 6ನೇ ತಾರೀಕು ಬೆಳಗ್ಗೆ, ಸಾಯಂಕಾಲ ಉಪನ್ಯಾಸಗಳು, ಹೀಗೆ ವೈವಿಧ್ಯಪೂರ್ಣವಾದ ಅನೇಕ ಕಾರ್ಯಕ್ರಮಗಳು ನಡೆಯಲಿವೆ. ಎಲ್ಲ ಭಕ್ತರು, ಅಭಿಮಾನಿಗಳು, ಎಲ್ಲ ಊರಿನ ಜನರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ನಾವು ಅಪೇಕ್ಷಿಸ್ತಾ ಇದ್ದೇವೆ. ನಾವು ಪರ್ಯಾಯಪುರದಲ್ಲಿ ಸಂಚರಿಸಿದ ಬೇರೆ ಬೇರೆ ಊರಿನ ಜನರನ್ನು, ಭಕ್ತ ಜನರನ್ನು ಆಹ್ವಾನಿಸ್ತಾ ಇದ್ದೇವೆ. ಬಿಜಾಪುರ, ಅಲ್ಲಿಯ ಭಕ್ತರು, ಅಲ್ಲಿ ಚಾತುರ್ಮಾಸ್ಯ ಕುಳಿತಿದ್ದೆವು. ಅಲ್ಲಿಯ ಭಕ್ತರು ವಿಶೇಷ ಸಂಖ್ಯೆಯಲ್ಲಿ ಇಲ್ಲಿಗೆ ಆಗಮಿಸಬೇಕು. ಪರ್ಯಾಯಪುರದಲ್ಲಿ ಜಮಖಂಡಿಗೆ ಬರಲಿಕ್ಕೆ ಆಗದಿದ್ದರೂ ಆ ಭಕ್ತರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಬೆಳಗಾವಿ ನಗರ, ಅಲ್ಲಿ ಕೃಷ್ಣನ ಪ್ರತಿಷ್ಠೆಯನ್ನು ಮಾಡಿದ್ದೇವೆ. ಅಲ್ಲಿಯ ಭಕ್ತ ಜನರು, ಅಲ್ಲಿಯ ಆ ಜಿಲ್ಲೆಗೆ ಸೇರಿದ ಅಥಣಿ, ಐನಾಪುರ ಇವರೆಲ್ಲ ನಮ್ಮ ವಿಶೇಷ ಅಭಿಮಾನ ಪಾತ್ರರಾದ ಭಕ್ತ ಜನರಲ್ಲಿದ್ದಾರೆ. ಅವರು ಕೂಡ ಆಗಮಿಸಬೇಕು. ರಾಮದುರ್ಗ, ಗೋಕಾಕು, ಘಟಪ್ರಭಾ, ಎಮ್.ಕೆ. ಹುಬ್ಬಳ್ಳಿ, ಇನ್ನೂ ಅನೇಕ ಊರುಗಳು, ಎಲ್ಲ ಊರುಗಳ ಹೆಸರನ್ನು ಹೇಳ್ತಾ ಇಲ್ಲ. ಎಲ್ಲ ನಮ್ಮ ಮೇಲೆ ವಿಶೇಷ ಅಭಿಮಾನವುಳ್ಳ ಭಕ್ತಜನರೆಲ್ಲ ಅಲ್ಲಿದ್ದಾರೆ. ಅವರೆಲ್ಲರೂ ಕೂಡ ಆಗಮಿಸಬೇಕು. ಗುಲ್ಬರ್ಗ ನಗರ 2 ಬಾರಿ ಇಲ್ಲಿ ಚಾತುರ್ಮಾಸ್ಯ ಕುಳಿತಿದ್ದೆ. ಅಲ್ಲಿಯ ಭಕ್ತ ಜನರು ಸಮೀಪದ ಊರುಗಳಿಗೆ ಇತ್ತೀಚೆಗೆ ಹೋಗಲಿಕ್ಕೆ ಆಗಲಿಲ್ಲ. ಯಾದಗಿರಿ, ಸುರಪುರ, ಬೀದರು, ಜೀವರಗಿ, ಸುರಪುರ, ಶಹಾಪುರ, ಹುಮನಾಬಾದ್, ಚಿಂಚೋಳಿ ಈ ಭಾಗದ ಎಲ್ಲ ಭಕ್ತ ಜನರು ಅವರನ್ನು ಕೂಡ ಆಹ್ವಾನಿಸ್ತಾ ಇದ್ದೇವೆ. ಎಲ್ಲ ಭಾಗದ ಭಕ್ತ ಜನರನ್ನು ಪ್ರತ್ಯೇಕವಾಗಿ ನಾವು ಆಹ್ವಾನ ನೀಡ್ತಾ ಇದ್ದೇವೆ. ರಾಯಚೂರಿನ ನಗರದ ಜನರು, ಮಾನವಿ, ಸಿಂಧನೂರು, ಗಂಗಾವತಿ, ಕೊಪ್ಪಳ, ಕೊಕನೂರು, ಸಿರಿವಾರ ಎಲ್ಲ ಭಕ್ತ ಜನರನ್ನು ಆಹ್ವಾನಿಸ್ತಾ ಇದ್ದೇವೆ. ಲಿಂಗಸೂಗೂರು, ಮುದುಗಲ್ಲು, ದೇವದುರ್ಗ ಅಲ್ಲಿ ಇತ್ತೀಚೆಗೆ ಹೋಗಲಿಕ್ಕೆ ಆಗಲಿಲ್ಲ. ಆ ಊರಿನ ಭಕ್ತ ಜನರು ಕೂಡ ಆಗಮಿಸಬೇಕು. ಬಾಗಲಕೋಟೆಯ ನಗರ ನಮ್ಮ ವಿಶೇಷವಾಗಿ ನಮಗೆ ಸಂಪರ್ಕ ಇದೆ. ಅಲ್ಲಿಯ ಭಕ್ತ ಜನರು, ಅದರಂತೆ ಹುನಗುಂದ, ಮುಧೋಳ ಇವರೆಲ್ಲ ನಮ್ಮ ವಿಶೇಷ ಅಭಿಮಾನದ ಸ್ಥಳಗಳಾಗಿವೆ. ಅದರಂತೆ ಬೀಳಗಿ, ಗುಳೇದಗುಡ್ಡ, ಬಾದಾಮಿ, ಯಲಗೂರು, ಗಲಗಲಿ, ಮುದ್ದೇಬಿಹಾಳ ಎಲ್ಲ ಊರಿನ ಜನರು ಎಲ್ಲ ಕಡೆಗೆ ನಾವು ಸಂಚರಿಸಿದ್ದೇವೆ. ಅಲ್ಲಿಯ ಭಕ್ತ ಜನರನ್ನು ಕೂಡ ವಿಶೇಷವಾಗಿ ನಾವು ಆಹ್ವಾನಿಸ್ತಾ ಇದ್ದೇವೆ. ಅದರಂತೆ ಬಳ್ಳಾರಿ, ಹೊಸಪೇಟೆ, ಶಿರುಗುಪ್ಪ, ಹರಪನಹಳ್ಳಿ, ಹಗರಿಬೊಮ್ಮನಹಳ್ಳಿ ಎಲ್ಲ ಊರುಗಳಲ್ಲಿ ನಮ್ಮ ಅಭಿಮಾನಿಗಳು ಬಹಳ ಜನ ಇದ್ದಾರೆ. ಅವರೆಲ್ಲರೂ ಕೂಡ ಆಗಮಿಸಬೇಕು ಹೆಚ್ಚು ಸಂಖ್ಯೆಯಿಂದ. ಧಾರವಾಡ, ಹುಬ್ಬಳ್ಳಿ, ಗದಗ ಈ 3 ನಗರಗಳು ವಿಶೇಷ ನಮ್ಮ ಸಂಪರ್ಕವಿದ್ದ ನಗರಗಳಾಗಿವೆ. ಅದರಂತೆ ಹಾವೇರಿ, ರಾಣೆಬೆನ್ನೂರು, ಕಿತ್ತೂರು, ಮುಂಡರಗಿ, ಅಣ್ಣಿಗೇರಿ ಎಲ್ಲ ಕಡೆಯ ಭಕ್ತ ಜನರಿಗೆಲ್ಲ ವಿಶೇಷವಾದ ಆಹ್ವಾನ. ಬೆಂಗಳೂರು ನಗರವಂತೂ ಪೂರ್ಣಪ್ರಜ್ಞೆ ವಿದ್ಯಾಪೀಠದ ಕೇಂದ್ರವಾಗಿದೆ. ನಮ್ಮ ಅನೇಕ ಕಾರ್ಯಗಳ ಕ್ಷೇತ್ರ ಆಗಿದೆ. ಅಲ್ಲಿಯ ಭಕ್ತ ಜನರು ಚಿಕ್ಕಬಳ್ಳಾಪುರ, ರಾಮನಗರ, ಮಂಡ್ಯ, ಮದ್ದೂರು, ಹುಣಸೂರು, ಚನ್ನಪಟ್ಟಣ, ಪಿರಿಯಾಪಟ್ಟಣ, ಚನ್ನರಾಯಪಟ್ಟಣ, ಚಿಕ್ಕಮಗಳೂರು, ಕಡೂರು, ಹಾಸನ, ಅರಸೀಕೆರೆ, ತಿಪಟೂರು, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಎಲ್ಲ ನಮ್ಮ ಪರಿಚಿತ ನಮ್ಮ ಸಂಚಾರದ ಸ್ಥಳಗಳು. ಶಿವಮೊಗ್ಗ, ಹೊನ್ನಾಳಿ, ಭದ್ರಾವತಿ, ತೀರ್ಥಹಳ್ಳಿ, ಸಾಗರ, ಚಿಕ್ಕಬಳ್ಳಾಪುರ, ಕೋಲಾರ, ಚಿಂತಾಮಣಿ, ಮುಳುಬಾಗಿಲು, KGF, ಗೋರಿಬಿದನೂರು ಎಲ್ಲ ಪ್ರತ್ಯೇಕವಾಗಿ ಎಲ್ಲ ನಗರಗಳ ಭಕ್ತ ಜನರನ್ನು ಈ ಸಮ್ಮೇಳನಕ್ಕೆ, ಮಧ್ವಾಚಾರ್ಯರ ಸಪ್ತಶತಮಾನೋತ್ಸವಕ್ಕೆ ಎಲ್ಲ ಕಾರ್ಯಕ್ರಮಗಳಿಗೆ ಅವರಿಗೆ ಅನುಕೂಲವಾದ ದಿನಗಳಲ್ಲಿ ಆಗಮಿಸಬೇಕು. ಮೈಸೂರು
ಅದು ಕೂಡ ನಮ್ಮ ದೊಡ್ಡ ಕೇಂದ್ರವಾಗಿದೆ. ಆ ಮೈಸೂರಿನ ಭಕ್ತ ಜನರನ್ನು ಕೂಡ ವಿಶೇಷವಾಗಿ ಆಹ್ವಾನಿಸುತ್ತಿದ್ದೇವೆ. ಹೀಗೆ ಪ್ರತ್ಯೇಕವಾಗಿ ನಮ್ಮ ಸಂಪರ್ಕವುಳ್ಳ ಎಲ್ಲ ನಗರದ ಭಕ್ತ ಜನರಿಗೆ ಇದು ವಿಶೇಷವಾದ ಕರ್ನಾಟಕದ ಎಲ್ಲ ಭಕ್ತ ಜನರಿಗೆ ವಿಶೇಷವಾದ ಆಹ್ವಾನವನ್ನು ನಾವು ಈ ಸಂದೇಶದ ಮುಖಾಂತರ ನೀಡ್ತಾ ಇದ್ದೇವೆ. ಎಲ್ಲರೂ ಕೂಡ ಆದಷ್ಟು ಹೆಚ್ಚು ಸಂಖ್ಯೆಯಿಂದ 30ರಿಂದ 6ರವರೆಗಿನ ಕಾರ್ಯಕ್ರಮದಲ್ಲಿ ಅನುಕೂಲವಾದ ದಿನಗಳಲ್ಲಿ ಆಗಮಿಸಿ, ಅದರಲ್ಲಿ 3, 4, 5, 6 ವಿಶೇಷ ದಿನಗಳು. ಆವತ್ತು ಮಧ್ವಾಚಾರ್ಯರ ಮಹತ್ವ ತತ್ವಜ್ಞಾನ ಸಮ್ಮೇಳನದ ಕಾರ್ಯಕಲಾಪ ನಡೆಯಲಿದೆ. ಉತ್ತರಾದಿ ಶ್ರೀಗಳ ಉಪಸ್ಥಿತಿ ಇದೆ. 9, 10 ಮಧ್ವನವಮಿ ಮಹೋತ್ಸವ, ಸುಧಾಮಂಗಳ ಕಾರ್ಯಕ್ರಮ, ಮಂತ್ರಾಲಯ ಸ್ವಾಮಿಗಳ ಉಪಸ್ಥಿತಿ, ಉಳಿದ ಎಲ್ಲ ಮಠಾಧಿಪತಿಗಳು ಬೇರೆ ಬೇರೆ ದಿನಗಳಲ್ಲಿ ಆಗಮಿಸ್ತಾರೆ. ಅಷ್ಟಮಠಾಧೀಶರಂತೂ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮ ಜೊತೆಗೆ ಇದ್ದಾರೆ. ಇಂಥ ಅಪೂರ್ವ ಸಮಾರಂಭಕ್ಕೆ ನಮ್ಮದು ಪ್ರತ್ಯೇಕವಾದ ಆಹ್ವಾನ ಪತ್ರ, ಅದನ್ನು ಕಳಿಸಲಿಕ್ಕೆ ನಮಗೆ ಸಮಯಾವಕಾಶವೂ ಕೂಡ ಇಲ್ಲ, ಮತ್ತು ಅದು ಎಲ್ಲರಿಗೂ ಮುಟ್ಟುವುದೂ ಇಲ್ಲ. ಬೇರೆ ಬೇರೆ ಜನರಿಗೆ ಎಲ್ಲರಿಗೂ ಮುಟ್ಟಲಿಕ್ಕೆ ಆಗೋದಿಲ್ಲ. ಈ ಒಂದು ಸಂದೇಶದ ಮುಖಾಂತರ ಎಲ್ಲರಿಗೂ ಕೂಡ ಎಲ್ಲ ಊರಿನ ಜನರಿಗೂ ಅವರ ಆಹ್ವಾನ ಪತ್ರವನ್ನು ಯಾವುದನ್ನೂ ನಿರೀಕ್ಷಿಸದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ವಿದ್ವಾಂಸರು ಕೂಡ ಆಹ್ವಾನ ಪತ್ರ ಕಳಿಸಲಿಕ್ಕೆ ಸಾಧ್ಯವಾಗಲಿಕ್ಕಿಲ್ಲ. ವಿದ್ವಾಂಸರು ಕೂಡ ಇದನ್ನೇ ಆಹ್ವಾನ ಅಂತ ಭಾವಿಸಿಕೊಂಡು ಸುಧಾಧ್ಯಾಯನ ಮಾಡಿದ ಪಂಡಿತರು, ಸುಧಾಧ್ಯಯನ ಮಾಡಿದ ಎಲ್ಲ ಪಂಡಿತರು ಕೂಡ ಆದಷ್ಟು ಹೆಚ್ಚು ಸಂಖ್ಯೆಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಎಂಬುದಾಗಿ ವಿದ್ವಾಂಸರಿಗೂ ಮಹನೀಯರಿಗೂ ಮಹಿಳೆಯರಿಗೂ ಎಲ್ಲ ಭಕ್ತ ಅಭಿಮಾನಿಗಳಿಗೆ ಈ ಮುಖಾಂತರ ಆಹ್ವಾನ ನೀಡ್ತಾ ಇದ್ದೇವೆ. ತಮಿಳುನಾಡು ಮತ್ತು ಆಂಧ್ರದ ಭಕ್ತ ಜನರಿಗೆ, ಮಹಾರಾಷ್ಟ್ರದ ಭಕ್ತ ಜನರು, ಕೇರಳ ಇವರಿಗೆ ನಾಳೆ ದಿವಸ ಅವರಿಗೆಲ್ಲ ನಾವು ಆಹ್ವಾನವನ್ನು ಪ್ರತ್ಯೇಕವಾಗಿ ನೀಡ್ತಾ ಇದ್ದೇವೆ.